ಹೊಸ ವರ್ಷದಂದೇ ಹಿಮಾಚಲದಲ್ಲಿ ಪಾಕ್ ಉಗ್ರರ ಅಟ್ಟಹಾಸ, ಪೊಲೀಸ್ ಠಾಣೆ ಮುಂದೆಯೇ ಬಾಂಬ್ ಬ್ಲಾಸ್ಟ್. ಎನ್ಐಎ ಭೇಟಿಯಲ್ಲಿ ಸಿಕ್ಕ ಸ್ಫೋಟಕ ಸತ್ಯವೇನು? ನಮಸ್ಕಾರ ವೀಕ್ಷಕರೇ. ಇಡೀ ಪ್ರಪಂಚ 2026ರ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವ ಸಂಭ್ರಮದಲ್ಲಿತ್ತು. ಹಿಮಾಚಲ ಪ್ರದೇಶದ ಸೋಲನ್ ಜಿಲ್ಲೆಯ ಜನ ಕೂಡ ಹೊಸ ಭರವಸೆಯೊಂದಿಗೆ ಬೆಳಗ್ಗೆ ಎದ್ದಿದ್ರು. ಆದರೆ ಆ ಸಂಭ್ರಮ ಹೆಚ್ಚು ಹೊತ್ತು ಉಳಿಯಲಿಲ್ಲ. ಬೆಳಗ್ಗೆ ಸರಿಯಾಗಿ 9:45 ಸುಮಾರು ನಲ್ಗಢ್ ಪೊಲೀಸ್ ಠಾಣೆಯ ಶಾಂತ ವಾತಾವರಣ ಸೀಳಿಕೊಂಡು ಒಂದು ಭಾರೀ ಶಬ್ದ ಕೇಳಿಬಂತು. ಭೂಮಿ ನಡುಗಿದಂತಹ ಸ್ಫೋಟ, ಗಾಜುಗಳು ಪುಡಿಪುಡಿಯಾದವು, ದಟ್ಟವಾದ ಹೊಗೆ ಆಕಾಶಕ್ಕೆ ಏರ್ತು. ಹೊಸ ವರ್ಷದ ದಿನವೇ ದೇವಭೂಮಿ ಹಿಮಾಚಲ ಪ್ರದೇಶ ರಕ್ತಸಿಕ್ತವಾಯ್ತಾ ಎಂಬ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾಗಿದೆ. ಅತ್ಯಂತ ಆಘಾತಕಾರಿ ವಿಷಯ ಏನಂತಂದ್ರೆ, ಈ ಸ್ಫೋಟ ನಡೆಸಿರೋದು ಸಾಮಾನ್ಯ ಜಾಗದಲ್ಲ, ಸಾಕ್ಷಾತ್ ಪೊಲೀಸ್ ಠಾಣೆಯ ಸಮೀಪವೇ. ಇದು ವ್ಯವಸ್ಥೆಗೆ ಮತ್ತು ಭಾರತದ ಭದ್ರತೆಗೆ ಉಗ್ರರು ಎಸೆದ ನೇರ ಸವಾಲು. ಇದರ ಹಿಂದೆ ಪಾಕಿಸ್ತಾನದ ಕುತಂತ್ರ ಇದೆಯಾ? ಶಾಂತವಾಗಿದ್ದ ಹಿಮಾಚಲ ಪ್ರದೇಶವನ್ನ ಈಗ ಉಗ್ರರು ಟಾರ್ಗೆಟ್ ಮಾಡಿದ್ಯಾಕೆ? ಎನ್ಐಎ ತನಿಖೆಯಲ್ಲಿ ಸಿಕ್ಕಿರುವ ಆ ಸ್ಫೋಟಕ ಸಾಕ್ಷಿಗಳು ಏನು? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಸಂಚಿಕೆಯಲ್ಲಿ ಜನವರಿ 1ರಂದು ನಡೆದ ಆ ಘಟನೆಯ ಪ್ರತಿಯೊಂದು ಎಳೆಗಳನ್ನ, ಅದರ ಹಿಂದಿರಬಹುದಾದ ಅಂತಾರಾಷ್ಟ್ರೀಯ ಸಂಚನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ, ಪಾಕಿಸ್ತಾನಕ್ಕೆ ಯಾವಾಗ ಬುದ್ಧಿ ಬರುತ್ತೆ? ಆಪರೇಷನ್ ಸಿಂಧೂರ ಮಾಡಿ ಪ್ರಧಾನಿ ನರೇಂದ್ರ ಮೋದಿಯವರು ಪಾಕ್ನ ಬೆನ್ನು ಮುರಿದಿದ್ರು, ಕಾಲು ಮುರಿದು ಹಾಕಿದ್ರು, ಭಿಕ್ಷಾಪಾತ್ರೆ ಕೊಟ್ಟರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬರ್ತಾಗಿಲ್ಲ. ಈಗ ಮತ್ತೊಮ್ಮೆ ಹಿಮಾಚಲ ಪ್ರದೇಶದಲ್ಲಿ, ಅದರಲ್ಲೂ ಪೊಲೀಸ್ ಸ್ಟೇಷನ್ ಮುಂದೆಯೇ ಸ್ಫೋಟ ನಡೆಸಿದಾರಲ್ಲ ಈ ಪಾಕ್ ಉಗ್ರರು, ಇವರಿಗೆ ಮೋದಿಯವರು ತಕ್ಕ ಬುದ್ಧಿಯನ್ನು ಕಲಿಸ್ಬೇಕಾ? ತಕ್ಕ ಶಾಸ್ತಿಯನ್ನು ಕಲಿಸ್ಬೇಕಾ? ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ನಲ್ಗಢ ಹಿಮಾಚಲ ಪ್ರದೇಶದ ಸೋಲನ್ ಜಿಲ್ಲೆಯ ಒಂದು ಪ್ರಮುಖ ಕೈಗಾರಿಕಾ ಪಟ್ಟಣ. ಇದು ಪಂಜಾಬ್ ಗಡಿಗೆ ಬಹಳ ಹತ್ತಿರದಲ್ಲಿದೆ. ಜನವರಿ 1ರಂದು ಬೆಳಗ್ಗೆ ಜನರೆಲ್ಲ ದೇವಸ್ಥಾನಗಳಿಗೆ ಹೋಗಿ ಹೊಸ ವರ್ಷದ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು. ಪೊಲೀಸ್ ಠಾಣೆಯ ಸಿಬ್ಬಂದಿ ಕೂಡ ಬಂದೋಬಸ್ತ್ ಡ್ಯೂಟಿಗೆ ಸಜ್ಜಾಗ್ತಾ ಇದ್ರು. ಸರಿಯಾಗಿ 9:45 ಪೊಲೀಸ್ ಠಾಣೆಯ ಮುಂಭಾಗದ ಕಾಂಪೌಂಡ್ ಗೋಡೆಯ ಬಳಿ ಇಟ್ಟಿದ್ದ ಒಂದು ಅನುಮಾನಾಸ್ಪದವಾದ ಬ್ಯಾಗ್ ಸ್ಫೋಟಗೊಂಡಿತು. ಸ್ಫೋಟದ ತೀವ್ರತೆ ಎಷ್ಟಿತ್ತಂತಂದ್ರೆ, ಠಾಣೆಯ ಕಿಟಕಿ ಗಾಜುಗಳು ಒಡೆದು ಚೂರು ಚೂರಾಗಿದ್ವು. ಪಕ್ಕದಲ್ಲಿ ನಿಲ್ಲಿಸಲಾಗಿದ್ದ ವಾಹನಗಳು ಜಖಂಗೊಂಡಿದ್ವು. ಅದೃಷ್ಟವಶಾತ್ ಆ ಸಮಯದಲ್ಲಿ ಅಲ್ಲಿ ಹೆಚ್ಚು ಜನಸಂಚಾರ ಇಲ್ಲದೆ ಇರೋದ್ರಿಂದ ಭಾರೀ ಪ್ರಾಣಹಾನಿ ತಪ್ಪಿದೆ. ಆದರೆ ಇದೊಂದು ವಾರ್ನಿಂಗ್ ಬೆಲ್ ಅನ್ನೋದು ಸ್ಪಷ್ಟ. ಸ್ಥಳೀಯರು ಹೇಳೋ ಪ್ರಕಾರ ಸ್ಫೋಟದ ನಂತರ ಅಲ್ಲಿ ಗನ್ ಪೌಡರ್ನಂತಹ ವಾಸನೆ ಬರ್ತಾಗಿತ್ತು. ಕೂಡಲೇ ಇಡೀ ಏರಿಯಾವನ್ನ ಸೀಲ್ ಡೌನ್ ಮಾಡಲಾಗಿದೆ. ಇದು ಸಿಲಿಂಡರ್ ಸ್ಫೋಟವೋ ಅಥವಾ ಪಟಾಕಿಯೋ ಅಂತ ಮೊದಲು ಗೊಂದಲವಿತ್ತು. ಆದರೆ ಪೊಲೀಸರು ಸ್ಥಳ ಪರಿಶೀಲನೆ ಮಾಡಿದಾಗ ಸಿಕ್ಕಿದ್ದು ಸ್ಫೋಟದ ಅವಶೇಷಗಳು, ಅರ್ಥಾತ್ ಸ್ಪ್ಲಿಂಟರ್ಸ್ ಮತ್ತು ಐಇಡಿ ಪಾರ್ಟ್ಗಳು. ಹಾಗಾದರೆ ಹಿಮಾಚಲ ಪ್ರದೇಶವನ್ನೇ ಯಾಕೆ ಟಾರ್ಗೆಟ್ ಮಾಡಲಾಯಿತು? ಇಲ್ಲಿ ನಾವು ಒಂದು ಮುಖ್ಯ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕು. ಉಗ್ರರು ಸಾಮಾನ್ಯವಾಗಿ ಜಮ್ಮು ಕಾಶ್ಮೀರನೋ ಅಥವಾ ದೆಹಲಿಯನ್ನ ಟಾರ್ಗೆಟ್ ಮಾಡ್ತಾರೆ. ಆದರೆ ಈ ಬಾರಿ ಹಿಮಾಚಲ ಪ್ರದೇಶ, ಅದು ಕೂಡ ನಲ್ಗಢನ್ನ ಯಾಕೆ ಆರಿಸ್ಕೊಂಡ್ರು? ಇದರ ಹಿಂದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIನ ಪ್ಲಾನ್ K2 ಇರುವಂತಹ ಶಂಕೆಯಿದೆ. ಪಂಜಾಬ್ನ ಗಡಿ ಸಮೀಪದಲ್ಲಿದೆ. ನಲ್ಗಢ್ ಪಂಜಾಬ್ ರಾಜ್ಯದ ಗಡಿಗೆ ಅಂಟಿಕೊಂಡಿದೆ. ಪಂಜಾಬ್ನಲ್ಲಿ ಡ್ರಗ್ಸ್ ಮತ್ತು ವೆಪನ್ಸ್ ಸ್ಮಗ್ಲಿಂಗ್ ನೆಟ್ವರ್ಕ್ ಸಕ್ರಿಯವಾಗಿದೆ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾದ ನಂತರ ಮತ್ತು ಸೇನೆಯ ಬಿಗಿ ಭದ್ರತೆಯಿಂದಾಗಿ ಉಗ್ರರಿಗೆ ಅಲ್ಲಿ ದಾಳಿ ಮಾಡುವುದು ಕಷ್ಟಕರವಾಗ್ತಾಗಿದೆ. ಹೀಗಾಗಿ ಅವರು ತಮ್ಮ ಗಮನವನ್ನು ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶದ ಕಡೆಗೆ ತಿರುಗಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನಲ್ಗಢ್ ಮತ್ತು ಬದ್ದಿ ಏಷ್ಯಾದ ಅತಿದೊಡ್ಡ ಫಾರ್ಮಾ ಹಬ್ಗಳು. ಇಲ್ಲಿ ಸ್ಫೋಟ ನಡೆಸಿದ್ರೆ ಭಾರತದ ಆರ್ಥಿಕತೆಗೆ ಪೆಟ್ಟು ನೀಡಬಹುದು ಅನ್ನೋದು ಉಗ್ರರ ಲೆಕ್ಕಾಚಾರ ಆಗಿದೆ. ಇನ್ನು ಹೊಸ ವರ್ಷದ ಸಮಯದಲ್ಲಿ ಹಿಮಾಚಲದಲ್ಲಿ ಪ್ರವಾಸಿಗರು ತುಂಬಿ ತೊಳುಕ್ತಾ ಇರ್ತಾರೆ. ಇಂತಹ ಸಮಯದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರೆ ಪ್ರವಾಸೋದ್ಯಮ ಕುಸಿಯತ್ತೆ, ಭಾರತಕ್ಕೆ ಆರ್ಥಿಕ ನಷ್ಟವಾಗತ್ತೆ ಅನ್ನೋದು ಪಾಕ್ನ ಒಂದು ಪ್ಲಾನ್ ಆಗಿದೆ. ಆದರೆ ಪಾಕಿಸ್ತಾನದ ಸ್ಲೀಪರ್ ಸೆಲ್ ಕೈವಾಡ ಇದೆಯಾ? ಈ ಒಂದು ಘಟನೆಯ ಹಿಂದೆ ಪಾಕ್ ಸ್ಲೀಪರ್ ಸೆಲ್ ವರ್ಕ್ ಮಾಡ್ತಾ ಇದೆಯಾ ಅನ್ನುವಂತಹದ್ದು ಈಗ ಸ್ಪಷ್ಟವಾಗಿದೆ. ಇದರ ಹಿಂದೆ ಪಾಕಿಸ್ತಾನ ಇದೆಯಾ? ಪ್ರಾಥಮಿಕ ತನಿಖೆ ಮತ್ತು ಗುಪ್ತಚರ ಇಲಾಖೆ ಮೂಲಗಳ ಪ್ರಕಾರ ಇದರಲ್ಲಿ ಪಾಕಿಸ್ತಾನದ ಹಸ್ತಕ್ಷೇಪ ಇರೋದು
99% ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಹೇಗೆ ದಾಳಿ ಮಾಡಿರಬಹುದು? ಡ್ರೋನ್ ಡ್ರ್ಯಾಪಿಂಗ್ ಅಂದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ಪಂಜಾಬ್ ಗಡಿಯಲ್ಲಿ ಪಾಕಿಸ್ತಾನದಿಂದ ಬರುವಂತಹ ಡ್ರೋನ್ಗಳ ಹಾವಳಿ ಹೆಚ್ಚಾಗಿದೆ. ಈ ಡ್ರೋನ್ಗಳು ಟಿಫನ್ ಬಾಕ್ಸ್ ಮತ್ತು IEDಗಳನ್ನು ಭಾರತದ ಗಡಿಯೊಳಗಡೆ ಉದುರಿಸ್ತಾ ಇದ್ದಾವೆ. ನಲಗಢ ಪಂಜಾಬ್ಗೆ ಹತ್ತಿರ ಇರೋದ್ರಿಂದ ಅಲ್ಲಿಂದ ಸ್ಫೋಟಕಗಳನ್ನು ಸ್ಥಳೀಯ ಸ್ಲೀಪರ್ ಸೆಲ್ಗಳ ಮೂಲಕ ಇಲ್ಲಿಗೆ ತಂದಿರಬಹುದಾಗಿದೆ. ಇನ್ನು ಲಷ್ಕರ್ ಎ ತೊಯ್ಬಾ ಅಥವಾ ಜೈಷ್ ಎ ಮೊಹಮ್ಮದ್ನ ಒಂದು ಉಗ್ರ ಸಂಘಟನೆಯ ಕೈವಾಡ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ಕಾಶ್ಮೀರದಲ್ಲಿ ಹಿನ್ನಡೆ ಅನುಭವಿಸ್ತಾ ಇರುವ ಈ ಸಂಘಟನೆಗಳು ಹಿಮಾಚಲದಲ್ಲಿ ತಮ್ಮ ಅಸ್ತಿತ್ವ ತೋರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ. ಇದಕ್ಕೋಸ್ಕರ ಈ ಕೃತ್ಯ ಎಸಗಿರಬಹುದು ಅಂತ ಅಂದಾಜು ಮಾಡಲಾಗಿದೆ. ಇನ್ನು ಯಾರೋ ಸ್ಥಳೀಯ ವ್ಯಕ್ತಿ ಅಥವಾ ಹೊರ ರಾಜ್ಯದಿಂದ ಬಂದು ಕೆಲಸ ಮಾಡ್ತಾ ಇರುವ ಕಾರ್ಮಿಕರ ಸೋಗಿನಲ್ಲಿರುವ ಉಗ್ರರು ಪೊಲೀಸ್ ಠಾಣೆಯ ಚಲನವಲನಗಳನ್ನು ಗಮನಿಸಿ ಸರಿಯಾದ ಸಮಯಕ್ಕೆ ಬಾಂಬ್ ಇಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು NIA ಈ ಸ್ಫೋಟ ಆದ ನಂತರ ಸ್ಫೋಟ ನಡೆದ ಕೆಲವೇ ಗಂಟೆಗಳಲ್ಲಿ ಕೇಂದ್ರ ಗೃಹ ಸಚಿವಾಲಯ ಅಲರ್ಟ್ ಆಗಿದೆ. ರಾಷ್ಟ್ರೀಯ ತನಿಖಾ ದಳ, NIA ಮತ್ತು NSG ಕಮಾಂಡೋಗಳ ತಂಡ ನಲಗಢಕ್ಕೆ ಧಾವಿಸಿದೆ. NIA ಈವರೆಗೆ ಕಲೆ ಹಾಕಿರುವ ಮಾಹಿತಿಗಳು ಬೆಚ್ಚಿ ಬೀಳಿಸುವಂತಿದೆ. IED ಬಳಕೆ ಮಾಡಲಾಗಿದೆ. ಪ್ರಾಥಮಿಕ ವರದಿಗಳ ಪ್ರಕಾರ ಇದು ಸಾಮಾನ್ಯ ಸ್ಫೋಟಕವಲ್ಲ, ಇದು ಸುಧಾರಿತ ಸ್ಫೋಟಕ ಸಾಧನ, ಅಂದರೆ ದೊಡ್ಡ ಸ್ಫೋಟವನ್ನು ನಡೆಸಬಹುದಂತಹ ಸಾಧನ ಅಂತ ಹೇಳಲಾಗಿದೆ. ಇದರಲ್ಲಿ ಅಮೋನಿಯಂ ನೈಟ್ರೇಟ್ ಮತ್ತು RDX ಅಂಶಗಳು ಪತ್ತೆಯಾಗಿವೆ. RDX ಸಾಮಾನ್ಯವಾಗಿ ಸೇನೆಯ ಬಳಿ ಅಥವಾ ಪಾಕಿಸ್ತಾನದಂತಹ ದೇಶಗಳ ಬೆಂಬಲಿತ ಉಗ್ರರ ಬಳಿ ಮಾತ್ರ ಇರುತ್ತೆ. ಇನ್ನು ಟೈಮರ್ ಡಿವೈಸ್ ಅನ್ನ ಬಳಸಲಾಗಿದೆ. ಸ್ಫೋಟವು ನಿಖರವಾಗಿ 9:45 ನಡೆದಿದೆ ಅಂತಂದ್ರೆ ಅದರಲ್ಲಿ ಟೈಮರ್ ಅಳವಡಿಸಲಾಗಿತ್ತು. ಇದು ನುರಿತ ಉಗ್ರರ ಕೆಲಸವೇ ಹೊರತು ಸಾಮಾನ್ಯ ರೌಡಿಗಳ ಕೆಲಸ ಅಲ್ಲ ಅನ್ನೋದು NIAನ ವಾದವಾಗಿದೆ. ಇನ್ನು CCTV ದೃಶ್ಯಾವಳಿಗಳು. ಪೊಲೀಸ್ ಠಾಣೆಯ ಸುತ್ತಮುತ್ತಲಿನ CCTV ಕ್ಯಾಮೆರಾಗಳನ್ನು ಪರಿಶೀಲನೆ ಮಾಡಿದಾಗ ಮುಂಜಾನೆ 5 ಗಂಟೆ ಸುಮಾರಿಗೆ ಬೈಕ್ನಲ್ಲಿ ಬಂದ ಇಬ್ಬರು ವ್ಯಕ್ತಿಗಳು ಬ್ಯಾಗ್ ಒಂದನ್ನು ಎಸೆದು ಹೋಗಿರೋದು ಮುಸುಕಾಗಿ ದಾಖಲಾಗಿದೆ. ಅವರ ಮುಖಕ್ಕೆ ಮಾಸ್ಕ್ ಇತ್ತು. NIA ಈಗ ಆ ಬೈಕ್ ನಂಬರ್ ಟ್ರೇಸ್ ಮಾಡ್ತಾ ಇದೆ. ವೀಕ್ಷಕರೇ, 2026ರಲ್ಲಿ ಉಗ್ರರ ದಾಳಿಯ ಸ್ವರೂಪ ಬದಲಾಗಿದೆ. ಅವರು ಈಗ ದೊಡ್ಡ ದೊಡ್ಡ ದಾಳಿಗಿಂತ ಸಣ್ಣ ಪುಟ್ಟ ಪರಿಣಾಮಕಾರಿ ದಾಳಿಗಳ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ನಲಗಢ ಘಟನೆ ಹೈಬ್ರಿಡ್ ಟೆರರಿಸಂಗೆ ಉದಾಹರಣೆಯಾಗಿದೆ. ಹಾಗಾದರೆ ಏನಿದು ಹೈಬ್ರಿಡ್ ಟೆರರಿಸಂ ಅಂತೀರಾ? ಇಲ್ಲಿ ಉಗ್ರರು ಯಾವುದೇ ಸಂಘಟನೆಯ ID ಕಾರ್ಡ್ ಇಟ್ಕೊಂಡಿರೋದಿಲ್ಲ. ಅವರು ಸಾಮಾನ್ಯ ವಿದ್ಯಾರ್ಥಿಗಳಂತೆ, ಕೆಲಸಗಾರರಂತೆ ಇರ್ತಾರೆ. ಅವರಿಗೆ ಆನ್ಲೈನ್ ಮೂಲಕ ಅಥವಾ ಡಾರ್ಕ್ ವೆಬ್ ಮೂಲಕ ಆರ್ಡರ್ ಬರುತ್ತೆ. ಅವರು ಕೆಲಸ ಮುಗಿಸಿ ಮತ್ತೆ ಜನಸಾಮಾನ್ಯರಂತೆ ಬೆರೆತು ಹೋಗ್ಬಿಡ್ತಾರೆ. ಅವರನ್ನು ಹಿಡಿಯೋದು ಪೊಲೀಸರಿಗೆ ದೊಡ್ಡ ಸವಾಲು. ಪೊಲೀಸ್ ಠಾಣೆಯನ್ನೇ ಟಾರ್ಗೆಟ್ ಮಾಡಿರೋದು ಒಂದು ಸಂದೇಶ. ನಾವು ನಿಮ್ಮ ಮೂಗಿನ ಕೆಳಗೆ ಇದ್ದೇವೆ ಅಂತ ಹೇಳೋ ಧೈರ್ಯ ಅವ್ರಿಗೆ ಬಂದಿದೆ. ಯಾರಿಗೆ? ಪಾಕಿಸ್ತಾನಿ ಉಗ್ರರಿಗೆ. ಇನ್ನು ಭಾರತದ ಮುಂದಿನ ನಡೆ ಏನು? ಸೇಡು ತೀರಿಸಿಕೊಳ್ತಾರಾ ಪ್ರಧಾನಿ ನರೇಂದ್ರ ಮೋದಿ? ಈ ಘಟನೆಯನ್ನು ಭಾರತ ಸರ್ಕಾರ ಹಗುರವಾಗಿ ಪರಿಗಣಿಸಿಲ್ಲ. ಹೊಸ ವರ್ಷದಿಂದಲೇ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಪ್ರಯತ್ನ ಇದಾಗಿದೆ. ಗಡಿಗಳಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಿಮಾಚಲ ಪ್ರದೇಶ ಮತ್ತು ಪಂಜಾಬ್ ಗಡಿಗಳಲ್ಲಿ ನಾಕಾಬಂದಿ ಹಾಕಲಾಗಿದೆ. ಪ್ರತಿಯೊಂದು ವಾಹನಗಳನ್ನು ತಪಾಸಣೆ ಮಾಡಲಾಗ್ತಾ ಇದೆ. ಇನ್ನು ಸರ್ಜಿಕಲ್ ಸ್ಟ್ರೈಕ್ ಮಾದರಿ ಕಾರ್ಯಾಚರಣೆ ಆಗುತ್ತಾ? ಒಂದು ವೇಳೆ ಈ ಕೃತ್ಯದ ಹಿಂದೆ ಪಾಕಿಸ್ತಾನದ ನಿರ್ದಿಷ್ಟ ಉಗ್ರರ ಗುಂಪು ಇದೆ ಅನ್ನೋದು ಸಾಬೀತಾದರೆ 2026ರಲ್ಲಿ ಭಾರತ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ ಮಾಡುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಸ್ಲೀಪರ್ ಸೆಲ್ ಬೇಟೆ. ಸೋಲನ್, ಬದ್ದಿ ಮತ್ತು ನಲ್ಗಢ್ ಕೈಗಾರಿಕಾ ಪ್ರದೇಶಗಳಲ್ಲಿ ವಾಸವಾಗಿರುವಂತಹ ಪರರಾಜ್ಯದ ಕಾರ್ಮಿಕರ ಮತ್ತು ಬಾಡಿಗೆದಾರರ ದಾಖಲೆ ಪರಿಶೀಲನೆಗೆ ಆದೇಶವನ್ನು ನೀಡಲಾಗಿದೆ. ಆದರೆ ನಲ್ಗಢ ಜನತೆ ಏನು ಹೇಳ್ತಿದ್ದಾರೆ? ಭಯದ ವಾತಾವರಣ ಈಗಾಗಲೇ ನಲ್ಗಢ ಜನರಲ್ಲಿ ಅಥವಾ ಹಿಮಾಚಲ ಪ್ರದೇಶದಲ್ಲಿ ಈಗ ಆವರಿಸಿಕೊಂಡಿದೆ. ನಾವು ಅಲ್ಲಿನ ಸ್ಥಳೀಯರ ಜೊತೆ ಮಾತನಾಡಿಸಿದಾಗ ಅಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ನಾವು ಅಲ್ಲಿ ಶಾಂತಿಯಿಂದ ಬದುಕ್ತಾ ಇದ್ವಿ. ಹಿಮಾಚಲದಲ್ಲಿ ಇಂತಹ ಘಟನೆಗಳನ್ನು ನಾವು ಟಿವಿಯಲ್ಲಿ ಮಾತ್ರ ನೋಡಿದ್ವಿ. ಈಗ ನಮ್ಮ ಮನೆಯ ಪಕ್ಕದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತಂದ್ರೆ ನಂಬೋದಕ್ಕಾಗ್ತಾ ಇಲ್ಲ. ಸರ್ಕಾರ ನಮಗೆ ರಕ್ಷಣೆ ಕೊಡಬೇಕು ಅಂತ ಸ್ಥಳೀಯ ವ್ಯಾಪಾರಿಯೊಬ್ಬರು ಹೇಳ್ತಾ ಇದ್ದಾರೆ. ಇನ್ನು ಪೊಲೀಸ್ ಠಾಣೆಯ ಪಕ್ಕದಲ್ಲಿಯೇ ಶಾಲೆಗಳು ಕೂಡ ಇದ್ದಾವೆ. ಸ್ಫೋಟದ ಸಮಯ ಬೆಳಗ್ಗೆ ಆಗಿರೋದ್ರಿಂದ ಸ್ವಲ್ಪ ತಡವಾಗಿದ್ದರೆ ಶಾಲಾ ಮಕ್ಕಳಿಗೆ ತೊಂದರೆಯಾಗುವ ಸಾಧ್ಯತೆ ಇತ್ತು. ಉಗ್ರರ ಕ್ರೌರ್ಯಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಜನವರಿ 1, 2026ರಂದು ನಲ್ಗಢ್ನಲ್ಲಿ ನಡೆದ ಈ ಸ್ಫೋಟ ಕೇವಲ ಒಂದು ಅಪಘಾತವಲ್ಲ,
ಇದು ಭಾರತದ ಶಾಂತಿಯನ್ನ ಕದಡುವ ಒಂದು ವ್ಯವಸ್ಥಿತ ಸಂಚಾಗಿದೆ. ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಪಾತಾಳಕ್ಕೆ ಕುಸಿದಿರಬಹುದು, ಆದರೆ ಭಾರತದ ಮೇಲೆ ರಕ್ತ ಸುರಿಸುವಂತಹ ಅವರ ಚಾಳಿ ಇನ್ನೂ ಬಿಟ್ಟಿಲ್ಲ. ಎನ್ಐಎ ತನಿಖೆಯನ್ನ ಚುರುಕುಗೊಳಿಸಿದೆ. ಆರೋಪಿಗಳು ಪಾತಾಳಕದಲ್ಲಿದ್ದರೂ ಕೂಡ ನಮ್ಮ ಭದ್ರತಾ ಪಡೆಗಳು ಅವರನ್ನ ಎಳೆದು ತರುತ್ತವೆ ಅನ್ನೋ ನಂಬಿಕೆ ನಮಗೂ ಇದೆ. ಆದರೆ ನಾಗರಿಕರಾಗಿ ನಾವು ಕೂಡ ಎಚ್ಚರದಿಂದ ಇರಬೇಕು. ನಮ್ಮ ಸುತ್ತಮುತ್ತ ಯಾವುದೇ ಅನುಮಾನಾಸ್ಪದ ವಸ್ತು ಅಥವಾ ವ್ಯಕ್ತಿ ಕಂಡು ಬಂದರೆ ತಕ್ಷಣ ಪೊಲೀಸರಿಗೆ ತಿಳಿಸಬೇಕು. ಈ ಘಟನೆ ಬಗ್ಗೆ ನಿಮಗೇನನ್ಸುತ್ತೆ? ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಯಾವ ರೀತಿ ಪಾಠ ಕಲಿಸ್ಕೊಡ್ಬೇಕು? ಪ್ರಧಾನಿ ನರೇಂದ್ರ ಮೋದಿಯವರು 2026ಕ್ಕೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮಾಡಬೇಕಾ? ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.